ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮ್ಮೆಲ್ಲರಿಗೂ ಗುರುರಾಯರು ಅನುಗ್ರಹ ಮಾಡಲಿ ಅಂತ ರಾಯರ ಆರಾಧನೆಯ ಪ್ರಯುಕ್ತ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ ಅವರಿಂದ ರಾಯರ ಬಗ್ಗೆ ಸ್ವಲ್ಪ ತಿಳಿಯೋಣವೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. श्री गुरुभ्यो नमः. हरि ओಂ. ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಈ ಪ್ರಸಂಗದಲ್ಲಿ ಪ್ರತಿಯೊಬ್ಬ ರಾಯರ ಭಕ್ತರು ಕೂಡ ರಾಯರ ಮಠಕ್ಕೆ ಹೋಗಬೇಕು. ರಾಯರ ದರ್ಶನ, ರಾಯರ ಪ್ರಸಾದ ಸ್ವೀಕಾರ ಮಾಡೋದು, ರಾಯರಿಗೆ ಒಂದೆರಡು ಪ್ರದಕ್ಷಿಣೆ ಆದರೂ ಮಾಡೋದು, ಒಂದು ನಮಸ್ಕಾರ ಹಾಕೋದು, ಇದನ್ನು ಮಾಡಬೇಕು. ಯಾಕೆಂದರೆ ಕಲಿಯುಗ ಕಲ್ಪತರುಗಳು ರಾಘವೇಂದ್ರ ಸ್ವಾಮಿಗಳು ಕೇಳಿದ್ದನ್ನು ಕೊಡುವಂಥ ಮಹಾತ್ಮರು. ಅದರಲ್ಲೂ ಆರಾಧನೆಯ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ, ಯಾಕೆಂದರೆ ಆರಾಧನೆಗಳನ್ನು ಪ್ರತಿ ಮಠಗಳಲ್ಲೂ ಕೂಡ ಕನಿಷ್ಠ 3 ದಿನಗಳ ಕಾಲ ಮಾಡ್ತಾರೆ. 3 ದಿನಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಯಾವಾಗ ಹೋದರೂ ಕೂಡ ರಾಯರು ವೃಂದಾವನದಲ್ಲಿ ಸನ್ನಿಹಿತರಾಗಿ ಅಂತರ್ಮುಖಿಗಳಾಗಿರ್ತಾರೆ. ಆದರೆ ಈ ಆರಾಧನಾ ಪರ್ವಕಾಲದಲ್ಲಿ ಮಾತ್ರ ಬಹಿರ್ಮುಖಿಗಳಾಗಿರ್ತಾರಂತೆ. ಬಹಿರ್ಮುಖಿಗಳು ಅಂದರೆ ಏನು? ರಾಯರು ವೃಂದಾವನದಿಂದ ಹೊರಗೆ ಬಂದು ಯಾರ್ಯಾರು ನನ್ನ ಭಕ್ತರು ಬರ್ತಾ ಇದ್ದಾರೆ, ಎಷ್ಟು ಜನ ನನ್ನ ಭಕ್ತರಿದ್ದಾರೆ, ಅವರಿಗೆಲ್ಲ ಅನುಗ್ರಹ ಮಾಡಬೇಕು ಅಂತಲೇ ವೃಂದಾವನದಿಂದ ಹೊರಗೆ ಬಂದು ನೋಡ್ತಿರ್ತಾರಂತವ್ರು. ನಾವು ರಾಯರ ಮಠಕ್ಕೆ ಹೋಗೋದು, ರಾಯರ ವೃಂದಾವನ ದರ್ಶನ ಮಾಡೋದು ಅಂದರೆ ಈ ಕಾಲದಲ್ಲಿ ವಿಶೇಷವಾಗಿ ರಾಯರನ್ನು ನಾವು ನೋಡ್ಲಿಕ್ಕೆ ಹೋಗೋದಲ್ಲ, ರಾಯರೇ ನಮ್ಮನ್ನು ನೋಡೋದು ಅಂತ ಅರ್ಥ. ರಾಯರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು. ಯಾವಾಗಲೂ ಹಾಗೇನೆ ದೊಡ್ಡವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಾದರೆ ಅದೇ ಪರಮಾನುಗ್ರಹ. 1,000 ಜನ ಇದ್ದಾರೆ, ಅಷ್ಟು ಜನಗಳ ಮಧ್ಯದಲ್ಲಿ ಯಾರೋ ದೊಡ್ಡ ಸ್ವಾಮಿಗಳೊಬ್ಬರು ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳನ್ನು ಗುರುತಿಸಿ ಹತ್ತಿರಕ್ಕೆ ಕರೆದು ನಮ್ಮನ್ನು ಮಾತಾಡಿಸ್ಬಿಟ್ರು ಅಂತಂದರೆ ಅದೇ ಪರಮ ಭಾಗ್ಯ. ಅಷ್ಟು ಜನರ ಮಧ್ಯದಲ್ಲಿ ನಮ್ಮನ್ನು ಗಮನಿಸಿದ್ರಲ್ಲ ಅಂತ ಅನಿಸಿಬಿಡ್ತದೆ. ಹಾಗೆಯೇ ರಾಯರು ಕೂಡ ಈ ಕಾಲದಲ್ಲಿ ವಿಶೇಷವಾಗಿ ಬಹಿರ್ಮುಖಿಗಳಾಗಿ ಕೂತಿರ್ತಾರೆ. ಬಂದ ಭಕ್ತರನ್ನೆಲ್ಲ ನೋಡಿ ಅನುಗ್ರಹ ಮಾಡಬೇಕು ಅಂತ ಕಾತುರತೆಯಿಂದ ಇರ್ತಾರಂತೆ. ಆದ್ದರಿಂದ ರಾಯರ ಹತ್ತಿರಕ್ಕೆ ಹೋಗಬೇಕು. ಹೋಗಿ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಏನಾಗ್ತದೆ ಗೊತ್ತಾ? ಅಪ್ಪಣಾಚಾರ್ಯ ಹೇಳ್ತಾರೆ, ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂಸದಾಯಂ. ಎಂಥ ಮಾತು ಹೇಳಿದ್ದಾರೆ. ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ ಅಂತ. ನಾವು ಪ್ರತಿನಿತ್ಯ ಮಾಡಬಾರದ ಕೆಲಸಗಳನ್ನು ಮಾಡಿ ಪಾಪಗಳ ರಾಶಿ ಬೆಟ್ಟದಂತೆ ಬೆಳೆದು ಹೋಗಿರ್ತದೆ ನಮ್ಮ ಪಾಪ. ಅಘ ಅಂದರೆ ಪಾಪ ಅಂತ ಅರ್ಥ. ಅದ್ರಿ ಅಂದರೆ ಬೆಟ್ಟ ಅಂತ ಹೇಳಲ್ವೇ? ವೆಂಕಟಾದ್ರಿ, ಶೇಷಾದ್ರಿ ಅಂತ ಹೇಳ್ತೀವಲ್ಲ. ಅದ್ರಿ ಅಂದರೆ ಬೆಟ್ಟ. ನಮ್ಮ ಪಾಪ ಅಲ್ಪ ಸ್ವಲ್ಪ ಅಲ್ಲ, ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆಸಿ ನಿಲ್ಲಿಸ್ತೇವೆ ನಾವು. ಅಷ್ಟು ಪಾಪ ಮಾಡ್ತಿರ್ತೀವಂತೆ. ಅಷ್ಟು ಪಾಪ ಮಾಡಿದಂಥ ನಮ್ಮಂಥ ವ್ಯಕ್ತಿಗಳು ಹೋಗಿ ರಾಯರ ಎದುರಲ್ಲಿ ನಿಂತು ಅವರ ದರ್ಶನ ಮಾಡಿದರೆ ಸಾಕು. ಹಾಗೆ ಇಂದ್ರದೇವರು ಅವರ ಕೈಯಲ್ಲಿದ್ದ ವಜ್ರಾಯುಧದಿಂದಾಗಿ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದರು ಅಂತ ಹಿಂದೆ ಕಥೆ ಇದೆ ಪುರಾಣಗಳಲ್ಲಿ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದರೆ ಅವರು ಕೂಡ ನಾವು ಬೆಳೆಸಿದಂಥ ನಮ್ಮದ್ದೇನು ಬೆಳೆಸಿಕೊಂಡಿದ್ದೇವೆ ಪಾಪದ ಬೆಟ್ಟ, ಆ ಪಾಪದ ಬೆಟ್ಟವನ್ನೆಲ್ಲವನ್ನು ಕೂಡ ಅವರ ವಜ್ರಾಯುಧದಿಂದ ಅದನ್ನೆಲ್ಲ ತುಂಡರಿಸಿ ಬಿಡ್ತಾರಂತೆ. ಸಂಭೇದನ ಅಂತ ಹೇಳುತ್ತಾರೆ. ಅವರಲ್ಲಿರುವಂಥ ವಜ್ರಾಯುಧ ಯಾವುದು ಅಂದರೆ ದೃಷ್ಟಿ ವಜ್ರ ಅಂತ. ದೃಷ್ಟಿ ವಜ್ರ.
ಅವರು ನಮ್ಮ ಮೇಲೆ ಒಂದು ಸರ್ತಿ ದೃಷ್ಟಿ ಹಾಕ್ತಾರಷ್ಟೇ. ಆ ದೃಷ್ಟಿ ಹಾಕಿದರೆ ಸಾಕು, ತನ್ಮಾತ್ರದಿಂದಲೇನೆ ನಮ್ಮ ಒಳಗಿದ್ದ ಪಾಪಗಳೆಲ್ಲವೂ ಕೂಡ ಹೇಳ ಹೆಸರಿಲ್ಲದಂತೆ ನುಚ್ಚು ನೂರಾಗಿ ಹೋಗಿಬಿಡ್ತದಂತೆ. ಇದು ರಾಯರ ಶಕ್ತಿ ಅಂತ ಹೇಳಿದ್ರು. ಬೇರೆಯವರು ದೃಷ್ಟಿ ಹಾಕ್ತಾರೆ, ಹೇಗೆ ಅಂದರೆ ನಾವು ಸುಟ್ಟು ಹೋಗಿರಬೇಕು ಆ ಥರ ದೃಷ್ಟಿ ಹಾಕ್ತಾರೆ. ರಾಯರು ಮಾತ್ರ ಅವರು ದೃಷ್ಟಿ ಹಾಕಿದರೆ ಹೇಗಿರ್ತದೆ ಅಂದರೆ, ಅವರ ದೃಷ್ಟಿ ನಮ್ಮ ಒಳಗಿರುವ ಪಾಪ ಸುಡುತ್ತದೆ, ನಮಗೆ ಮಾತ್ರ ತಂಪಾಗಿರುತ್ತದಂತೆ ಅವರ ದೃಷ್ಟಿ ಅನ್ನುವಂಥ. ಇದು ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ. ಅದಕ್ಕೋಸ್ಕರವಾಗಿ ಈ ಆರಾಧನಾ ದಿನಗಳಲ್ಲಿ ಬಹಿರ್ಮುಖರಾದಂಥ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಲೇ ಕೂತಿರುವಂಥ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಅಂತ ವಿಶೇಷವಾಗಿ ಹೋಗಬೇಕು. ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು, ಅವರ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಅದರಿಂದಾಗಿ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಜೊತೆಗೆ ಆ ದಿನಗಳಲ್ಲಿ ರಾಯರ ಪ್ರಸಾದ ಅಂತ ಸಿಗುತ್ತೆ ಅಂದರೆ ಬಿಡಬಾರದು ಅದನ್ನು. ಯಾಕೆ ಅಂದರೆ ಅವರ ಪ್ರಸಾದ, ಅದು ನೀರಾಗಲಿ, ತೀರ್ಥ ಆಗಲಿ, ಪಾದೋದಕ ಆಗಲಿ, ಅವರ ನೈವೇದ್ಯ, ಅವರ ಹಸ್ತೋದಕ ಏನಿರ್ತದೋ ಅದು ಆವತ್ತಿನ ದಿವಸ ಸಿಕ್ತು ಅಂತ ಆದರೆ ಅದನ್ನು ವಿಶೇಷವಾಗಿ ಸ್ವೀಕಾರ. ಆರಾಧನೆಯ ದಿನದಲ್ಲಿ ಆ ಮಠಕ್ಕೆ ಹೋಗಿ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ. ಯಾಕೆಂದರೆ ಅವರದ್ದು ಏನೇ ಆದರೂ ಕೂಡ ನಮ್ಮ ಜೀವನದಲ್ಲೂ ಕೂಡ ಹೊಟ್ಟೆ ಒಳಗೆ ಏನೇನೋ ತಿಂದು 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 ಹಾಳು ಮಾಡಿಕೊಂಡಿರ್ತೀವಿ. ತಿನ್ನಬಾರದ ವಸ್ತುಗಳನ್ನೆಲ್ಲ ತಿಂದಿರ್ತೀವಂತೆ. ಹೊಟ್ಟೆ ಒಳಗೆ ಎಷ್ಟು ದೋಷಗಳು ಸೇರಿರ್ತದೋ ಏನು. ಮುಂದೆಲ್ಲವೂ ಕೂಡ ರೋಗಗಳೆಲ್ಲ ಅಲ್ಲಿಂದಲೇ ಹುಟ್ಟುತ್ತದಂತೆ. ಆದರೆ ಒಂದು ಸರ್ತಿ ರಾಯರ ಪ್ರಸಾದ ಸ್ವೀಕಾರ ಮಾಡಿಬಿಟ್ರೆ ತಸ್ಯ ಕುಕ್ಷಿಗತಾ ದೋಷಾಹ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಸಾಕಂತೆ. ಅವರ ಹೊಟ್ಟೆ ಒಳಗಡೆ ಏನೇನು ದೋಷಗಳಿದ್ರೂ ಕೂಡ, ಯಾಕೆ ಅಂದರೆ ರೋಗಗಳು ಬರೋದೇನೆ ಅಜೀರ್ಣ ಪ್ರಭಾವೈ ರೋಗಾಹ ಅಂತ ಹೇಳ್ತಾರೆ. ಆದ್ದರಿಂದ ರೋಗ ರುಜಿನಗಳೆಲ್ಲವೂ ಕೂಡ ಹೊಟ್ಟೆಯಿಂದ ಹುಟ್ಟುತ್ತದೆ. ಆ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು. ಎಂಥ ಮಹಾತ್ಮರು! ಅಂಥ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಆ ಪ್ರಸಾದದಿಂದ ಎಷ್ಟೋ ಜನರಿಗೆ ಅನುಗ್ರಹ ಆಗಿದೆ. ಒಂದು ಸರ್ತಿ ರಾಯರನ್ನು ಸ್ಮರಣೆ ಮಾಡಿಕೊಂಡು ಅವರ ತೀರ್ಥವನ್ನು, ಅವರ ಪಾದೋದಕವನ್ನು, ಅವರ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದೀವಿ ಅಂದರೆ ಎಲ್ಲ ದೋಷಗಳು ಪರಿಹಾರ ಆಗ್ತದಂತೆ. ಆದ್ದರಿಂದ ನಾವು ಮಾಡಿದ ಪಾಪದ ಬೆಟ್ಟದಂತಿರುವ ಪಾಪವನ್ನು ಕತ್ತರಿಸಿಕೊಳ್ಳೋದಕ್ಕೆ ರಾಯರ ದೃಷ್ಟಿ ಬೇಕು. ನಮ್ಮ ಹೊಟ್ಟೆ ಒಳಗಿರುವಂಥ ಅನೇಕ ಏನೇನೋ ತಿಂದು ಹಾಳು ಮಾಡಿಕೊಂಡಿರ್ತೀವಿ, ಅದೆಲ್ಲ ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಆದರೆ ರಾಯರ ಪ್ರಸಾದ ಸ್ವೀಕಾರ ಮಾಡಬೇಕು. ಇದರ ಜೊತೆಗೆ ಆವತ್ತಿನ ದಿವಸ ರಾಯರ ಸ್ಮರಣೆ, ವಿಶೇಷವಾಗಿ ರಾಯರ ಎದುರಲ್ಲಿ ಕೂತ್ಕೊಂಡು ರಾಯರ ಸ್ತೋತ್ರ ಬಂತು ಅಂದರೆ ರಾಯರ ಸ್ತೋತ್ರ ಹೇಳ್ರಿ. ಇಲ್ಲ ಅಂತ ಆದರೆ ರಾಯರ ಎದುರಲ್ಲಿ ಕೂತ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ, ಸಣ್ಣ ಮಕ್ಕಳಿಗೂ ಕೂಡ ಮನೆಯಲ್ಲಿ ಏನು ಬರಲಿಲ್ಲ ಅಂದರೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಅನ್ನುವ ಸ್ತೋತ್ರ ಬರ್ತದೆ. ಅದನ್ನಾದರೂ ಹೇಳಿಕೊಂಡು ಒಂದು ಸರ್ತಿ, ಒಂದು 108 ಸರ್ತಿನೂ ಎಷ್ಟಾಗತ್ತೆ ಅಷ್ಟು ಆ ರಾಯರ ಎದುರಲ್ಲಿ ಕೂತ್ಕೊಂಡು ತನ್ಮಯರಾಗಿ ಕೂತ್ಕೊಂಡು ಹೇಳಿದ್ವಿ ಅಂತಾದರೆ ನಮ್ಮ ಜೀವನದ ದುಃಖ ದುಮ್ಮಾನಗಳೆಲ್ಲವೂ ಕೂಡ ಹಾರಿ ಹೋಗುತ್ತಂತೆ. ಯಾಕೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಯಾರ್ಯಾರನ್ನೋ ಸ್ತೋತ್ರ ಮಾಡ್ತೀವಿ. ನಮ್ಮ ಲೌಕಿಕವಾದಂತಹ ಬಯಕೆಗಳಿಗೋಸ್ಕರ, ಯಾರಿಂದಲೋ ಏನೋ ಸಿಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಯಾರನ್ನೋ ಸ್ತೋತ್ರ ಮಾಡ್ತಿರ್ತೀವಿ, ಯಾರ್ಯಾರನ್ನೋ ಸ್ತೋತ್ರ ಮಾಡ್ತೇವೆ. ಆದರೆ ಅದರಿಂದ ಏನಾಗತ್ತಂತೆ, ನಾಲಿಗೆಗೆ ಪಾಪ ಬರ್ತದಂತೆ, ಪಾಪ ಅಂಟುಕೊಳ್ತದೆ ನಾಲಿಗೆಗೆ. ಆ ಅಂಟಿದ ಪಾಪವನ್ನು ತೊಳಿಬೇಕಲ್ಲ, ನಾಲಿಗೆ ಶುದ್ಧ ಮಾಡಿಕೊಳ್ಬೇಕಲ್ಲ. ಅದು ಹೇಗೆ ಅಂದರೆ ನರಸ್ತುತಿ ಕೃತಂ ಪಾಪಂ ಗುರುಸ್ತುತ್ಯ ವಿನಶ್ಯತಿ ಅಂತ ಹೇಳುತ್ತಾರೆ. ಹಾಗಾಗಿ ನರರನ್ನ ಸ್ತೋತ್ರ ಮಾಡಿದಾಗ ನಾಲಿಗೆಗೆ ಪಾಪ ಅಂಟಿರ್ತದೆ, ಅದನ್ನು ತೊಳಿಬೇಕು ಅಂತಾದರೆ ಗುರುಗಳ ಸ್ತೋತ್ರ ಮಾಡಬೇಕಂತೆ. ಗುರುಗಳ ಸ್ತೋತ್ರ ಮಾಡಿ ಅದರಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳುತ್ತಾರೆ. ಹಾಗೆ ಅಂಥ ರಾಯರ ಸ್ತೋತ್ರವನ್ನು ಮಾಡಿ, ಅವರ ಸ್ತೋತ್ರವನ್ನು ಮಾಡಿ. ಯಾಕೆಂದರೆ ಜೀವನದಲ್ಲಿ ಅನೇಕರಿಗೆ ಏನಾಗಿರುತ್ತೆ ಅಂದರೆ ಇಡೀ ದಿವಸ ಕೆಲಸ ಮಾಡಿ 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 ಸ್ಟ್ರೆಸ್ ಆಗಿರ್ತಾರೆ. ಒಂದು ತಿಳ್ಕೊಳ್ರಿ, ಜೀವನದಲ್ಲಿ ಸುಖ ನೆಮ್ಮದಿ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ, ಇಡೀ ದಿವಸ ಬೆಳಿಗ್ಗೆ ಏಳ್ತೀರಿ, ಆಫೀಸಿಗೆ ಹೋಗಬೇಕು ಅಂತ ವೇಗದಿಂದಾಗಿ ಎಲ್ಲ ತಿಂಡಿ ತಿನಿಸು ಎಲ್ಲ ವೇಗದಿಂದ ನಡೀತದೆ. ಅಲ್ಲಿ ಹೋದರೂ ಕೂಡ ಕೆಲಸ ಅಷ್ಟೇ ವೇಗದಿಂದ ನಡೀಬೇಕು, ಎಲ್ಲ ಆಯಿತು. ಎಲ್ಲಿದೆ ಸುಖ ಹೇಳ್ರಿ? ಆಫೀಸಿಗೆ ಹೋಗಬೇಕಾದ್ರೆ ಬಾಸ್ ಏನಂತಾನೋ ಅಂತ ಹೆದರಿಕೆ, ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಹೆಂಡತಿ ಏನಂತಾಳು, ಗಂಡನಿಗೆ ಏನಂತಾಳೆ ಹೆಂಡತಿ ಅಂತ, ಹೆಂಡತಿ ಗಂಡ ಏನಂತಾನೆ ಅಂತ ಪರಸ್ಪರವಾಗಿ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೇನೋ ಒಂದು ರೀತಿಯ ಭಯ. ಈ ರೀತಿ ವಾತಾವರಣ ಇವತ್ತು ಪ್ರಪಂಚದಲ್ಲಿ. ಆದರೆ ಇಷ್ಟರ ನಡುವೆ ನಮಗೆ ಸುಖ ಅನ್ನುವಂತಹದ್ದೇ ಇಲ್ಲ.
ಜೀವನದಲ್ಲಿ ಸುಖವೇ ಇಲ್ಲ. ಆದರೆ ಸುಖ ಅನ್ನೋದು ಎಲ್ಲಿದೆ ಗೊತ್ತಾ? ಇಷ್ಟೆಲ್ಲ ಮಾಡಿಕೊಂಡು ಇಡೀ ದಿನದ ಸ್ಟ್ರೆಸ್ ಇರುತ್ತಲ್ಲ, ಅಷ್ಟನ್ನು ತಲೆಯಲ್ಲಿ ತುಂಬಿಕೊಂಡು ಒಮ್ಮೆ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಒಂದು 4 ಪ್ರದಕ್ಷಿಣೆ ಮಾಡಿಕೊಂಡು ಬಂದು ರಾಯರ ಎದುರಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿ ಒಂದು ಸರ್ತಿ ರಾಯರ ವೃಂದಾವನ ದರ್ಶನ ಮಾಡುವಾಗ ಒಂದು ಆನಂದ ಇದೆ ನೋಡಿ. ಈ ಆನಂದವನ್ನ ಜಗತ್ತಿನಲ್ಲಿ ನೀವು ಕೋಟಿ ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಸಿಗೋದಿಲ್ಲಂತೆ ಈ ಆನಂದ ಎನ್ನುವಂಥದ್ದು. ಅಂಥ ಆನಂದವನ್ನು ಕೊಡುವ ಮಹಾಮಹಿಮರು ರಾಘವೇಂದ್ರ ಸ್ವಾಮಿಗಳು. ಆ ಆರಾಧನಾ ಪ್ರಯುಕ್ತವಾಗಿ ವಿಶೇಷವಾಗಿ ನಿತ್ಯ ರಾಯರ ದರ್ಶನ ಮಾಡಿರಿ. ಈ ಕಾಲದಲ್ಲಿ ಅಂದರೆ ಆರಾಧನಾ ಕಾಲದಲ್ಲಿ ವಿಶೇಷವಾಗಿ ರಾಯರ ದರ್ಶನವನ್ನು ಮಾಡಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಯರ ಪರಮಾನುಗ್ರಹ ಎಲ್ಲರ ಮೇಲೂ ಕೂಡ ಆಗಲಿ ಅಂತ ರಾಯರಲ್ಲಿ ಅಂತರ್ಯಾಮಿಯಾದ ರಾಮದೇವರಲ್ಲಿ ಸೀತಾಪತಿಯಾದಂಥ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಈಗ ಎಲ್ಲರೂ ಆಚಾರ್ಯರು ಹೇಳಿದ ರಾಯರ ಮಹಿಮೆಯನ್ನು ಕೇಳಿದ್ದೀರಲ್ವೇ? ಪ್ರತಿಯೊಬ್ಬರೂ ಕೂಡ ರಾಯರ ಮಠಕ್ಕೆ ಹೋಗಿ ಆಚಾರ್ಯ ಏನೇನು ಹೇಳಿದ್ದಾರೆ ಅದನ್ನೆಲ್ಲನೂ ಕೂಡ ಮಾಡಿಕೊಂಡು ರಾಯರ ಆಶೀರ್ವಾದ ಪಡೆಯೋಣ. ಈಗ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಆಚಾರ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳೋಣ. ಹರೇ ಶ್ರೀನಿವಾಸ.